हरिः श्रीं श्रीगुरुभ्यो नमः। सर्वैर्गिरीन्द्रसदनैः मदनोऽपि दारैः दूरीकृतश्च बदरी पुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता। वन्दे हृषीकेशमथोन्द्रसिंहं जनार्दनं चिन्तयधीरुपेन्द्रं श्रीवामनं संस्मर विष्णुमेमि श्रीराममञ्चेऽहमधोक्षजं च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिः भवताद्विभूत्यै विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये अशेषवेदान्तकृतान्तसारं व्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। माङ्गल्यप्रदते मनोहरगिरा मुग्धास्मि सेयं तव श्रीमत्पादसरोजयोः सुभगगोविन्दार्य मे मानसं माद्यद्यद्यपि चञ्चरीकति सदा हृन्मन्दिरं पावयन् ईशावास्यमदो विधेहि भगवद्भक्तिं प्रदेहि स्थिराम्। हरिः श्रीं श्रीगुरुभ्यो नमः। समस्तगुरुभ्यो नमः। ಹರಿಃ ಶ್ರೀಂ. ಶ್ರೀಮಧ್ವಚರಿತ್ರೆಯನ್ನ ನಾವು ಮಧ್ವವಿಜಯ ಮಹಾಕಾವ್ಯದ ಮೂಲಕ ವಿಚಾರ ಮಾಡ್ತಾ ಇರುವಂಥದ್ದು ನಡೀತಾ ಇದೆ. ಈಗ ನಾವು ಮುಖ್ಯಪ್ರಾಣದೇವರ ಮಹಾಮಹಿಮೆಯನ್ನ ನಾರಾಯಣ ಪಂಡಿತಾಚಾರ್ಯರು ಏನು ವರ್ಣಿಸ್ತಾ ಇದ್ದಾರೋ ಅದನ್ನ ನಾವು ನೋಡ್ತಾ ಇದ್ದೇವೆ. ಮುಖ್ಯಪ್ರಾಣದೇವರನ್ನ ಶ್ರುತಿ ಮಂತ್ರಗಳಿಂದ ದೇವತೆಗಳೆಲ್ಲರೂ ಕೂಡ ಬಹುವಿಧವಾಗಿ ವರ್ಣಿಸ್ತಾರೆ. ಹೀಗೆ ದೇವತೆಗಳಿಂದ ಶ್ರುತಿವಾಕ್ಯಗಳ ಮೂಲಕವಾಗಿ, ಅಂದರೆ ಶ್ರುತಿವಾಕ್ಯಗಳೇ ಈ ಮುಖ್ಯಪ್ರಾಣದೇವರನ್ನ ವರ್ಣಿಸ್ತಾ ಇರುವುದನ್ನ ದೇವತೆಗಳು ಹಾಡಿ ಹಾಡಿ ಹೊಗಳ್ತಾ ಇದ್ದಾರೆ. ದೇವತೆಗಳೇ ಮುಖ್ಯಪ್ರಾಣದೇವರ ಮಹಿಮೆಯನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇಂತಹ ಮಹತ್ವವುಳ್ಳಂತಹ ಮುಖ್ಯಪ್ರಾಣದೇವರನ್ನ ಅಲ್ಪ ಬುದ್ಧಿಯುಳ್ಳಂತಹ ನಾನು ಕೆಲವೇ ವಾಕ್ಯಗಳಲ್ಲಿ ನಾನು ಹೇಗೆ ತಾನೇ ಸಮರ್ಥವಾಗಿ ಹೇಳ್ತೇನೆ. ಆದರೂ ಕೂಡ ಸಜ್ಜನರಾದವರು ಗುಣಶ್ರೀಮಂತಿಕೆ ಉಳ್ಳವರು. ಹಾಗಾಗಿ ಗುಣಶ್ರೀಮಂತಿಕೆ ಉಳ್ಳ ಸಜ್ಜನರು ನನ್ನ ವಿಷಯದಲ್ಲಿ ಬಹಳ ದಯೆ ಮಾಡಬೇಕು, ದಯೆ ಮಾಡಲಿ ಅಂತ ಹೀಗೆ ಈ ಮಾತನ್ನ ನಾರಾಯಣ ಪಂಡಿತಾಚಾರ್ಯರು ಏನು ಹೇಳಿದ್ರು ಅದನ್ನ ಈಗಾಗಲೇ ನಾವು ನೋಡಿದ್ದೇವೆ. ಮತ್ತು ಆ ಗುರುಗಳಾದಂತಹ ಮುಖ್ಯಪ್ರಾಣದೇವರನ್ನ ನಾವು ವರ್ಣಿಸಲೇಬೇಕು. ಗುರುಭಕ್ತಿ ಎನ್ನುವಂಥದ್ದು ಹರಿಭಕ್ತಿಯನ್ನ ಹುಟ್ಟಿಸುವಂಥದ್ದು. ಈ ಹರಿಗುರು ಭಕ್ತಿ ಇದು ನಿರಂತರವಾಗಿರಬೇಕು. ಹಾಗಾಗಿ ನಾನು ಅತ್ಯಂತ ಶ್ರೇಷ್ಠವಾದದ್ದು ಗುರೀಯಸೀಂ ವಿಶ್ವಗುರುವರ್ ವಿಶುದ್ಧ ಅಂದರು. ಅತ್ಯಂತ ಶ್ರೇಷ್ಠವಾದಂತಹ ವಿಶ್ವಗುರುವಾಗಿರುವಂತಹ ಜಗದ್ಗುರುವಾಗಿರುವಂತಹ ಆ ಆಚಾರ್ಯ ಮಧ್ವರ ಆ ಮುಖ್ಯಪ್ರಾಣದೇವರ ನಾನಾ ಅವತಾರಗಳಲ್ಲಿ ಅವರು ತೋರಿದಂತಹ ಯಾವ ಯಾವ ಲೀಲೆಗಳುಂಟೋ ಅದು ಅತ್ಯಂತ ಶ್ರೇಷ್ಠವಾದದ್ದು, ಅತ್ಯಂತ ನಿರ್ದೋಷವಾದದ್ದು. ಅಂತಹ ಆ ಮುಖ್ಯಪ್ರಾಣದೇವರ ಅವತಾರ ಲೀಲೆಗಳನ್ನು ನಾನು ವರ್ಣಿಸ್ತೇನೆ ಅಂತ ಹೀಗೆ 2 ಶ್ಲೋಕಗಳಲ್ಲಿ ನಮಗೆ ನಾರಾಯಣ ಪಂಡಿತಾಚಾರ್ಯರು ಹೇಳಿದ್ದು. ಇದು ನಮಗೆ ಪೂರ್ವ ಕಥಾನುವಾದ ಆಯಿತು. ಇಂದಿಗೆ ನಾವು ನೋಡಬೇಕಾದ ಶ್ಲೋಕ ಅಂದರೆ ಉಚ್ಚಾವಚಾಯೇನ ಸಮಸ್ತ ಚೇಷ್ಟಾಃ ಕಿಂತತ್ರ ಚಿತ್ರಂ ಚರಿತಂ ನಿವೇದ್ಯಂ ಕಿಂತುತ್ತಮ ಶ್ಲೋಕ ಶಿಖಾಮಣೀನಾಂ ಮನೋವಿಶುದ್ಧೈ ಚರಿತಾನುವಾದಃ ಎನ್ನುವಂತಹ ಮಾತು. ಇದರ ಅಭಿಪ್ರಾಯ ಏನು ಅಂದರೆ ಮುಖ್ಯಪ್ರಾಣದೇವರ ವಶವಾಗಿ ಇಡೀ ಬ್ರಹ್ಮಾಂಡ ಇದೆ. ಮುಖ್ಯಪ್ರಾಣ ವಶೇ ಸರ್ವಂ
ಸ ವಿಷ್ಣು ವಶಗಸ್ಸದ ಅಂತ ಆಚಾರ್ಯರ ಮಾತೇ ಇದೆ. ಹೀಗಾಗಿ ಇಡೀ ಬ್ರಹ್ಮಾಂಡವನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರುವಂತಹ ಸರ್ವ ಪ್ರೇರಕರಾಗಿರುವವರು ಆಚಾರ್ಯ ಮಧ್ವರು. ಬ್ರಹ್ಮಾಂಡದಲ್ಲಿರುವಂತಹ ಸರ್ವ ಚೇತನಾಚೇತನಗಳಲ್ಲಿ ನಾನಾ ರೀತಿಯ ಕ್ರಿಯೆಗಳನ್ನ ಆಚಾರ್ಯರೇ ನಡೆಸ್ತಾರೆ. ಉಚ್ಚಾವಚಾಯೇನ ಸಮಸ್ತ ಚೇಷ್ಟಾ. ಹೀಗೆ ಚೇತನಾಚೇತನಗಳಲ್ಲಿ ನಮ್ಮ ಪರಿಸರದಲ್ಲೇ ನಾವು ನೋಡ್ತೇವೆ ಇಷ್ಟೆಲ್ಲ ಕ್ರಿಯೆಗಳು ನಡೀತಾ ಉಂಟು. ಹಾಗೆಯೇ ಇಡೀ ಬ್ರಹ್ಮಾಂಡದಲ್ಲಿಯೂ ಕೂಡ ಸರ್ವಚೇತನಾಚೇತನಗಳಲ್ಲಿ ಅನೇಕ ಕ್ರಿಯೆಗಳು ನಡೀತವೆ. ಕೆಲವು ಬಹಳ ಭಾರಿ ದೊಡ್ಡದು ಅನ್ನಿಸ್ತದೆ, ಕೆಲವು ಅತ್ಯಲ್ಪವಾದ ಕಾರ್ಯ ಅನ್ನಿಸ್ತದೆ. ಅದು ಅಲ್ಪ ಕ್ರಿಯೆ ಆಗಲಿ, ಅಲ್ಪ ಮಟ್ಟದ ಕ್ರಿಯೆ ಆಗಲಿ, ಅಥವಾ ಬಹಳ ಹಿರಿದಾದ ಕ್ರಿಯೆಯಾಗಲಿ, ಹೀಗೆ ಹಿರಿಯ ಸರ್ವ ಕ್ರಿಯೆಗಳು ಕೂಡ ಅದು ನಡೆಯುವುದು ಮುಖ್ಯ ಪ್ರಾಣದೇವರಿಂದಲೇ ಆಗಿದೆ. ಆದ್ರಿಂದ ಆ ಸರ್ವಚೇಷ್ಟಾಪ್ರದ ಅಂದರೆ ಎಲ್ಲ ರೀತಿಯ ಕ್ರಿಯೆಗಳನ್ನು ಕೂಡ ನಡೆಸುವವನು, ಕ್ರಿಯಾ ಪ್ರವರ್ತಕ ಯಾರು ಅಂದರೆ ಮುಖ್ಯ ಪ್ರಾಣದೇವರೇ. ಹೀಗಾಗಿ ಆ ಚೇಷ್ಟ ಅನ್ನೋ ಪದಕ್ಕೆ ಕ್ರಿಯೆ ಅಂತ ಅರ್ಥ. ಆ ಸರ್ವ ಕ್ರಿಯೆಗಳನ್ನು ಕೂಡ ಪ್ರವರ್ತನೆ ಮಾಡುವಂಥದ್ದು ಯಾರು ಅಂದರೆ ಮುಖ್ಯ ಪ್ರಾಣದೇವರೇ ಆಗಿರುವಂಥವರು. ಇಂತಹ ಲೋಕದಲ್ಲಿ ಅತ್ಯಂತ ಉತ್ತಮ ಕೀರ್ತಿಯನ್ನು ಹೊಂದಿರುವವರಲ್ಲಿ ಮೇಲ್ಮಟ್ಟದವರಾಗಿರುವಂಥವರು ಈ ನಮ್ಮ ಮುಖ್ಯ ಪ್ರಾಣದೇವರು. ಹೀಗೆ ಉತ್ತಮ ಕೀರ್ತಿ ಸಂಪನ್ನರಲ್ಲಿ ಶ್ರೇಷ್ಠರಾದಂತಹ ಆ ಮುಖ್ಯ ಪ್ರಾಣದೇವರ ಚರಿತ್ರೆಯನ್ನ ನಾನೀಗ ಅನುವಾದ ಮಾಡಲಿಕ್ಕೆ ಹೊರಟಿದ್ದೇನೆ. ಅವರು ಜೀವೋತ್ತಮರು. ಆ ಜೀವೋತ್ತಮರ ಮಹಿಮೆಯನ್ನ ವರ್ಣಿಸುವುದು ಅನ್ನೋದು ಅದು ಯಾವುದಕ್ಕಾಗಿ ಅಂದರೆ ಅದು ನನ್ನ ಪ್ರಯೋಜನ. ಮನೋವಿಶುದ್ಧೈ ಚರಿತಾನುವಾದ. ಇಂತಹ ಆ ಮುಖ್ಯ ಪ್ರಾಣದೇವರು ನಾನಾವತಾರಗಳಲ್ಲಿ ತೋರಿದಂತಹ ಅವರ ಚರಿತ್ರೆ ಏನುಂಟೋ, ಅವರ ಆಚರಣೆಗಳು, ಅವರ ಲೀಲೆಗಳು, ಅದರ ಅನುವಾದವನ್ನ ಮಾಡುವುದರಿಂದ ಮನಸ್ಸಿನ ಪರಿಶುದ್ಧಿ ಎನ್ನುವಂಥದ್ದು ಲಭಿಸ್ತದೆ. ಹೀಗೆ ಮನಃಪರಿಶುದ್ಧಿ ಎನ್ನುವಂತಹ ಪ್ರಯೋಜನಕ್ಕೋಸ್ಕರವಾಗಿ ನಾನು ಆ ಮುಖ್ಯ ಪ್ರಾಣದೇವರ ನಾನಾ ಅವತಾರಗಳ ಲೀಲೆಯನ್ನು ವರ್ಣಿಸ್ತೇನೆ ಅಂತ ಹೀಗೆ ಇಲ್ಲಿ ನಮ್ಮ ನಾರಾಯಣ ಪಂಡಿತಾಚಾರ್ಯರ ಮಾತು ಆಗಿತ್ತು. ಮಾಲಾಕೃತಸ್ತಚ್ಚರಿತಾತ್ಮರತ್ನೈಃ ಮಾಲಾಕೃತಸ್ತಚ್ಚರಿತಾಖ್ಯರತ್ನೈಃ ಅಸೂಕ್ಷ್ಮದೃಷ್ಟೇಃ ಸಕುತೂಹಲಸ್ಯ ಪೂರ್ವಾಪರೀಕಾರಮಥಾ ಪರಂ ವಾ ಕ್ಷಮ್ಯಂತು ಮೇ ಹಂತ ಮುಹುರ್ಮಹಾಂತಃ. ಮಹಾಂತರು ಅಂದರೆ ಮಹನೀಯರಾಗಿರುವವರಲ್ಲ, ನನ್ನನ್ನು ಕ್ಷಮಿಸಬೇಕು. ಹಂತ ಅಂದರೆ ಹಾ ಅಂತ ಹೇಳ್ತೇವಲ್ಲ, ಉದ್ಗಾರವಾಚಿ. ಎಲ್ಲ ಮಹನೀಯರಾಗಿರುವಂಥವರು ಇವರು ಮತ್ತೆ ಮತ್ತೆ ನನ್ನನ್ನು ಕ್ಷಮಿಸಬೇಕು. ಯಾಕೆ ಅಂದರೆ ನಾನು ಹೇಗಿದ್ದೇನೆ ಅಂದರೆ ಒಬ್ಬ ದೃಷ್ಟಿ ಮಾಂದ್ಯ ಇರುವಂತಹವನು ರತ್ನಮಾಲೆಯನ್ನು ನಿರ್ಮಾಣ ಮಾಡಿದ ಹಾಗೆ. ಅನೇಕ ರತ್ನಮಾಲೆಗಳು ಇರ್ತವೆ, ಅವುಗಳನ್ನು ಸರಿಯಾಗಿ ಪೋಣಿಸಿ ಒಂದು ಮಾಲೆಯನ್ನು ಸಿದ್ಧಪಡಿಸಬೇಕು. ಆದರೆ ಅವನಿಗೆ ಕಣ್ಣು ಅಷ್ಟು ಕಾಣುವುದಿಲ್ಲಪ್ಪ, ಸೂಕ್ಷ್ಮ ದೃಷ್ಟಿ ಇಲ್ಲದವನು ಆ ರತ್ನಗಳನ್ನು ಪೋಣಿಸುವಾಗ ಯಾವುದನ್ನು ಮೊದಲು ಪೋಣಿಸಬೇಕು, ಆ ಮಣಿಯನ್ನು ನಂತರ ಪೋಣಿಸುವುದು, ಹಾಗೆ ಹೆಚ್ಚು ಕಡಿಮೆ ಮಾಡ್ತಾನೆ. ಅಂದರೆ ಆ ಕಾಂಬಿನೇಷನ್ ಆಫ್ ಜೆಮ್ಸ್ ಅಂತ ಹೇಳ್ತಾರಲ್ಲ, ಅದರ ಆ ಆಕಾರ, ಆ ಬಣ್ಣ, ಇದನ್ನೆಲ್ಲ ಹೆಚ್ಚು ಕಡಿಮೆ ಮಾಡಿ ಆಚೀಚೆ ಮಾಡಿ ಪೋಣಿಸಿ ಬಿಡ್ತಾನೆ. ಆದರೆ ಹೇಗೆ ಮಾಡಿದರೂ ಕೂಡ ಆ ರತ್ನಮಾಲೆಯ ಕಿಮ್ಮತ್ತು ಏನಿದೆ ಅದು ಅಷ್ಟೇ ಇರ್ತದೆ. ಯಾರೂ ಕೂಡ ರತ್ನಮಾಲೆಯನ್ನು ಕಡಿಮೆಯಾಗಿ ಭಾವಿಸುವಂತೆ ಇಲ್ಲವೇ ಇಲ್ಲ. ಹಾಗೆಯೇ ನಾನು ಕೂಡ ಹೇಗಿದ್ದೇನೆ ಅಂದರೆ, ನಾನು ಆ ಈ ರತ್ನಮಾಲೆ ಯಾವುದು ಅಂದರೆ ಮುಖ್ಯ ಪ್ರಾಣದೇವರ ಲೀಲೆಗಳು. ಮುಖ್ಯ ಪ್ರಾಣದೇವರ ಲೀಲಾರತ್ನಗಳನ್ನೆಲ್ಲ ಚೆನ್ನಾಗಿ ಪೋಣಿಸಿ ರತ್ನಮಾಲೆಯಾಗಿ ಮಾಡುವಂತಹ ಈ ಮಧ್ವವಿಜಯ ಮಹಾಕಾವ್ಯವನ್ನು ನಾನು ರಚನೆ ಮಾಡಲಿಕ್ಕೆ ತೊಡಗಿದ್ದೇನೆ. ಈಗೇನಾಗಿದೆ, ರತ್ನಮಾಲೆ ಮಾಡುವವನಿಗೆ ಸೂಕ್ಷ್ಮ ದೃಷ್ಟಿ ಇರಬೇಕು, ಆಗ ಮಾಲೆ ಚಂದ ಬರ್ತದೆ. ಈಗ ನನಗೆ ಅದು ಇಲ್ಲವಾದರೆ ಅದು
ಹೇಗೆ ಹೇಳಬೇಕೋ ಹೇಗೆ ಪೋಣಿಸ್ಬೇಕೋ ಹಾಗೆ ಪೋಣಿಸ್ಬೇಕು. ಅಲ್ಲವಾದರೂ ಮಾಲೆ ಮಾಲೆ, ರತ್ನಮಾಲೆ ರತ್ನಮಾಲೆ ಶ್ರೇಷ್ಠವೇ. ಹಾಗೆ ನಾನು ಕೂಡ ಸೂಕ್ಷ್ಮ ದೃಷ್ಟಿ, ನಾನು ಕೂಡ ಸೂಕ್ಷ್ಮ ದೃಷ್ಟಿ ಉಳ್ಳವ ಅಲ್ಲ. ಹಾಗಾಗಿ ನಾನು ಮೊದಲು ಹೇಳಬೇಕಾದ ವಿಷಯಗಳನ್ನ ಕಡೆಗೆ ಹೇಳ್ತೇನೆ, ಕಡೆಗೆ ಹೇಳಬೇಕಾದಂತಹ ವಿಷಯಗಳನ್ನ ಮೊದಲಿಗೆ ಹೇಳಿಬಿಟ್ಟಿರ್ತೇನೆ. ಹೀಗೆ ಸ್ವಲ್ಪ ಆಚೆ ಈಚೆ ಮಾಡಿಬಿಡ್ತೇನೆ, ವಿಷಯಗಳನ್ನ ಆಚೀಚೆ ಮಾಡಿ ಹೇಳಿಬಿಡ್ತೇನೆ. ಹೇಗೆ ಹೇಳಿದರೂ ಕೂಡ ಇದು ಮುಖ್ಯಪ್ರಾಣದೇವರ ಅವತಾರ ಲೀಲಾರತ್ನಗಳನ್ನೇ ನಾನು ಜೋಡಿಸಿ ಈ ಮಹಾಕಾವ್ಯದ ರಚನೆಯನ್ನ ನಾನು ಮಾಡ್ತಾ ಇದ್ದೇನೆ. ಆ ವ್ಯತ್ಯಾಸ ಮಾಡ್ತೇನಲ್ವಾ, ಹೇಳಬೇಕಾದ ವಿಷಯಗಳನ್ನ ಪೂರ್ವಾಪರ ಹೊಂದಾಣಿಕೆಯನ್ನ ನಾನಷ್ಟು ಸರಿ ಮಾಡಲಿಲ್ಲ ಅಂತಾದರೆ ಅದಕ್ಕೆ ಏನು ಮಾಡಬೇಕು? ಕ್ಷಮೆ ಬೇಕು ನನಗೆ. ಮಹನೀಯರಾದವರು, ಜ್ಞಾನಿಗಳಾದವರು, ಮಹನೀಯರಾದವರು ಅವರು ನನ್ನನ್ನು ಕ್ಷಮಾ ಮಾಡಬೇಕು. ಮತ್ತೆ 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 ನನ್ನಲ್ಲಿ ಅವರು ಬಹಳ ದಯೆ ಮಾಡಿ ನನ್ನಲ್ಲಿ ಕ್ಷಮಾ ತೋರ್ಬೇಕು ಎನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿ ಅಸೂಕ್ಷ್ಮ ದೃಷ್ಟೇಹೆ ಅಂತ ಒಂದು ಮಾತಿದೆ. ಅಸೂಕ್ಷ್ಮ ದೃಷ್ಟೇಹೆ ಅಂದ್ರೆ ಸೂಕ್ಷ್ಮ ಬುದ್ಧಿ ಇಲ್ಲದಂಥವನಿಂದ ಅಂತರ್ಥ. ಸೂಕ್ಷ್ಮ ಬುದ್ಧಿ ಇಲ್ಲದವನು ಅಂತರ್ಥ. ದೃಷ್ಟಿ ಅಂದ್ರೆ ಒಂದು ಕಣ್ಣೋಟ ಎನ್ನುವ ಅರ್ಥ ಎಲ್ಲರಿಗೂ ಗೊತ್ತಿದೆ. ಅದು ಮಾಲೆ ಪೋಣಿಸುವವನಿಗೆ ಸೂಕ್ಷ್ಮ ದೃಷ್ಟಿ ಇರಬೇಕು ಅನ್ನೋದು ಅದು ಗೊತ್ತಾಗ್ತದೆ ಎಲ್ರಿಗೂ. ಆದ್ರೆ ಸೂಕ್ಷ್ಮ ದೃಷ್ಟಿ ಅಂದ್ರೆ ಇನ್ನೊಂದು ಅರ್ಥ ಏನು ಗೊತ್ತಾ? ದೃಷ್ಟಿ ಅನ್ನೋ ಪದಕ್ಕೆ ಅರಿವು ಅಂತ ಅರ್ಥ. ದೃಷ್ಟಿ ಅನ್ನೋ ಪದಕ್ಕೆ ಜ್ಞಾನ ಎನ್ನುವ ಅರ್ಥ ಇದೆ. ಸಂಸ್ಕೃತದಲ್ಲಿ ದೃಷ್ಟಿ ಅಂದ್ರೆ ಒಂದು ಕಣ್ಣೋಟ, ಮತ್ತೊಂದು ಜ್ಞಾನ ಎನ್ನುವ ಅರ್ಥ ಇದೆ. ಅದಕ್ಕೆ ಸೂಕ್ಷ್ಮ ದೃಷ್ಟಿ ಅಂದ್ರೆ ಸೂಕ್ಷ್ಮ ಜ್ಞಾನ, ಎಲ್ಲ ವಿಷಯಗಳನ್ನು ಸರಿಯಾಗಿ ಗಮನಿಸಿಕೊಳ್ಳು, ಸೂಕ್ಷ್ಮವಾಗಿ ಎಲ್ಲ ವಿಷಯಗಳನ್ನು ಕೂಡ ಗಮನಿಸುವಂಥದ್ದು ಯಾವುದದು? ಅದು ಸೂಕ್ಷ್ಮ ದೃಷ್ಟಿ ಆಗ್ತದೆ. ಅಸೂಕ್ಷ್ಮ ದೃಷ್ಟಿ ಅಂದ್ರೆ ದಡ್ಡನಾಗಿರೋದು, ಸೂಕ್ಷ್ಮತೆ ಇಲ್ಲ, ಸೂಕ್ಷ್ಮ ಜ್ಞಾನ ಇಲ್ಲ ಅಂತ ಅರ್ಥ. ಸೂಕ್ಷ್ಮವಾದ ಜ್ಞಾನ ಇದ್ರೆ, ಹರಿತವಾದ ಬುದ್ಧಿ ಜ್ಞಾನ ಎಲ್ಲ ಇದ್ರೆ ಆಗ ಚೆನ್ನಾಗಿ ನಾನು ಇದೇ ವಾಯುದೇವರ ಲೀಲೆಗಳನ್ನ ಕ್ರಮಪಟ್ಟು ಹೇಳ್ತೇನೆ. ಈಗ ಕ್ರಮ ಇಲ್ಲದೆ ನಾನು ಒಟ್ಟಾರೆಯಾಗಿ ಕ್ರಮದಂತೆ ಹೇಳದೆ ಮೊದಲು ಹೇಳಬೇಕಾದ್ದು ಕಡೆಗೆ, ಕಡೆಗೆ ಹೇಳಬೇಕಾದದ್ದನ್ನು ಮೊದಲು ಅಂತ ಆಚೀಚೆ ಮಾಡಿಬಿಡ್ತೇನೆ. ಆದರೆ ಮಹನೀಯರಾದಂಥವರು ಮತ್ತೆ ಮತ್ತೆ ನಾನು ಮಾಡುವಂತಹ ತಪ್ಪುಗಳು ಏನೇ ಇದ್ರೂ ಕೂಡ ನನ್ನನ್ನು ಕ್ಷಮಿಸಬೇಕು, ನನ್ನನ್ನಂಥವರು ಕ್ಷಮಿಸಲಿ ಅಂತ ಈ ರೀತಿಯ ಮಾತನ್ನ ನಮ್ಮ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ. ನಾರಾಯಣ ಪಂಡಿತಾಚಾರ್ಯರು ಅತ್ಯಂತ ಸೂಕ್ಷ್ಮ ಬುದ್ಧಿ ಉಳ್ಳವರು, ಮಹಾಜ್ಞಾನಿಗಳು. ಅವರಲ್ಲಿ ಈ ರೀತಿಯ ದೋಷಗಳಾಗುವುದೇ ಇಲ್ಲ. ಈ ಮೊದಲು ಕೂಡ ಅವರೇನು ಹೇಳಿದ್ರು? ಈ ಮೊದಲಿಗೂ ಕೂಡ ಅವರು ತನ್ನ ಮನೋವಿಶುದ್ಧಿಗೆ ಈ ಒಂದು ಗ್ರಂಥ ರಚನೆ ಮಾಡ್ತೇನೆ ಅಂತ ಮನಃಶುದ್ಧಿ ಉಳ್ಳಂತಹ ಅವರು ಹೇಳಿದರು. ಈಗೇನು ಹೇಳ್ತಾರೆ ಅವರು ಅಂದ್ರೆ ತಾನು ಸೂಕ್ಷ್ಮ ದೃಷ್ಟಿ ಇಲ್ಲದವನು, ಆಚೀಚೆ ಮಾಡಿ ವಿಷಯಗಳನ್ನು ಹೇಳಿಬಿಡ್ತೇನೆ ಅಂತ ಅಂತಾರೆ. ಆದರೆ ಇವೆಲ್ಲವೂ ಕೂಡ ಅವರ ಅತಿಶಯವಾದಂತಹ ವಿನಮ್ರ ಬುದ್ಧಿಯನ್ನು ತೋರಿಸ್ತಾ ಇದೆ ಬಿಟ್ರೆ ಅವರು ಜ್ಞಾನಿಗಳೇ, ಅತ್ಯಂತ ಮೇಲ್ಮಟ್ಟದ ಜ್ಞಾನಿಗಳು. ಆಚಾರ್ಯ ಮಧ್ವರ ನೇರ ಶಿಷ್ಯರಾಗಿದ್ದಾರೆ. ಮಹನೀಯರಾದಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರ ಮಗ ಹಾಗೂ ಶಿಷ್ಯ. ಹಾಗಾಗಿ ಅವರ ಮಹತ್ವಕ್ಕೆ ಏನು ಕಡಿಮೆ ಅಂತ ನಾವು ಎಣಿಸಲೇಬಾರದು. ಆ ನಂತರದಲ್ಲಿ ಬರುವಂತಹ ಮತ್ತೊಂದು ಶ್ಲೋಕ ಇದು ಹನುಮದವತಾರವನ್ನ ತಿಳಿಸ್ತದೆ. ಶ್ರೀವಲ್ಲಭಾಜ್ಞಾಂ ಸಸುರೇಂದ್ರಯಾಜ್ಞಾಂ ಸಂಭಾವ್ಯ ಸಂಭಾವ್ಯ ಶ್ರೀವಲ್ಲಭಾಜ್ಞಾಂ ಸಸುರೇಂದ್ರಯಾಂಚಾಂ ಸಂಭಾವ್ಯ ಸಂಭಾವ್ಯ ತಮಾಂ ತ್ರಿಲೋಕ್ಯಾಂ ಪ್ರಾಣೇಶ್ವರ ಪ್ರಾಣಿಗಣ ಪ್ರಣೇತ ಗುರು ಸತಾಂ ಕೇಸರಿಣೋ ಗೃಹೇ ಭೂದ್. ಇಲ್ಲಿ ನಮಗೆ ಹನುಮದ ಅವತಾರವನ್ನ ನಮ್ಮ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ. ಇದರಲ್ಲಿ ಏನು ಅಂದ್ರೆ ಸತಾಂ ಗುರುಹು ಅಂತ ಮುಖ್ಯ ಪ್ರಾಣದೇವರನ್ನು ವರ್ಣಿಸ್ತಾರೆ. ಸಜ್ಜನರ ಗುರುವಾದಂತಹ ಮುಖ್ಯ ಪ್ರಾಣದೇವರು ಅವರು ಶ್ರೀಹರಿಯ ಅಪ್ಪಣೆಯನ್ನ ಶಿರಸಾವಹಿಸಿದರು. ಪರಮಾತ್ಮ ಶ್ರೀಹರಿ ಶ್ರೀಪತಿ
ಮುಖ್ಯ ಪ್ರಾಣದೇವರಿಗೆ ಅಪ್ಪಣೆ ಮಾಡಿದ ಭೂಮಿಯಲ್ಲಿ ಅವತರಿಸು ಅಂತ. ಹೀಗೆ ಶ್ರೀಪತಿಯಾದಂತಹ ಶ್ರೀಹರಿಯ ಅಪ್ಪಣೆಗೆ ಅನುಸಾರವಾಗಿ, ಹಾಗೆಯೇ ಸುರೇಂದ್ರ ಯಾಂಚಾಂ ಎಲ್ಲ ದೇವತೆಗಳು, ಸರ್ವ ದೇವತೆಗಳು, ದೇವೋತ್ತಮರ ಯಾಚನೆಯ ಪ್ರಕಾರವಾಗಿ ರುದ್ರೇಂದ್ರಾದಿ ಸಮಸ್ತ ದೇವತೆಗಳ ಯಾಚನೆಯನ್ನ, ಪ್ರಾರ್ಥನೆಯನ್ನ ಅವರು ಮನ್ನಿಸಿದರು. ಅದನ್ನ ಒಪ್ಪಿಕೊಂಡು ಅವರು ಆ ದೇವತೆಗಳ ಮಾತನ್ನೆಲ್ಲ ಸಮ್ಮತಿಸಿಕೊಂಡು ಮುಖ್ಯ ಪ್ರಾಣದೇವರು ಅವತಾರ ಮಾಡ್ತಾರೆ. ಸಂಭಾವ್ಯತಮ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಒಪ್ಪಿಕೊಳ್ಬೇಕಾದದ್ದು, ಯಾರೂ ಕೂಡ ಒಪ್ಪಿಕೊಳ್ಳಬೇಕಾದಂತಹ ಶ್ರೀಹರಿಯ ಆಜ್ಞೆ. ಅದೇ ರೀತಿ ದೇವತೆಗಳ ಪ್ರಾರ್ಥನೆಯು ಕೂಡ ಒಪ್ಪಿಕೊಳ್ಳಬೇಕಾದದ್ದೇ. ಆ ರೀತಿಯಾಗಿ ಮುಖ್ಯ ಪ್ರಾಣದೇವರು ಭೂಮಿಯಲ್ಲಿ ಅವತರಿಸಲಿಕ್ಕೆ ಅವರು ತಯಾರಾದರು. ಹಾಗಾಗಿ ಆ ಮುಖ್ಯ ಪ್ರಾಣದೇವರು ಕೇಸರಿ ಎನ್ನುವಂತಹ ಕಪಿಯ ಮನೆಯಲ್ಲಿ, ಕೇಸರಿ ಎನ್ನುವಂತಹ ಕಪಿವೀರನ ಮನೆಯಲ್ಲಿ ಮುಖ್ಯ ಪ್ರಾಣದೇವರು ಮಗನಾಗಿ ಅವತರಿಸಿದರು. ಅಂಜನಾ ಮತ್ತು ಕೇಸರಿ ದಂಪತಿಗಳು ಅವರ ಮಗನಾಗಿ ಮುಖ್ಯ ಪ್ರಾಣದೇವರು ಅವತರಿಸ್ತಾರೆ. ಹೀಗೆ ಹನುಮದ ಅವತಾರವನ್ನ ನಮಗೆ ಮುಖ್ಯ ಪ್ರಾಣದೇವರ ಹನುಮದ ಅವತಾರವನ್ನ ನಮಗಿಲ್ಲಿ ನಾರಾಯಣ ಪಂಡಿತಾಚಾರ್ಯರು ವರ್ಣಿಸ್ತಾರೆ. ಬ್ರಹ್ಮಾರ್ಪಣಮಸ್ತು.